ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಆಯ್ತು. ಈಗ ಮತ್ತೊಂದು ಜಲಸಂಧಿ ಬಂದ್. ಅಮೆರಿಕಾಗೆ ಹೌತಿ ಉಗ್ರರು ಕೊಟ್ಟಿದ್ದಾರೆ ಅತಿ ದೊಡ್ಡ ವಾರ್ನಿಂಗ್. ಬಾಬ್ ಅಲ್ ಮಂದೇಬ್ ಜಲಸಂಧಿ ಮುಚ್ಚುವ ವಾರ್ನಿಂಗ್ ಕೊಡಲಾಗಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕ ಇದೆ. ಆಗಾಗ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಅದರ ಬೆನ್ನಲ್ಲೇ ಈಗ ಬಾಬ್ ಅಲ್ ಮಂದೇಬ್ ಜಲಸಂಧಿ ಮುಚ್ಚುವಂತ ವಾರ್ನಿಂಗ್ ಪಾಸ್ ಆಗಿದೆ. ಯಮನ್ ದೇಶದ ಹೌತಿ ಉಗ್ರರಿಂದ ಅಮೆರಿಕ ಇಸ್ರೇಲ್ಗೆ ಬೆದರಿಕೆ ಹಾಕಲಾಗಿದೆ. ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ ಮತ್ತು ಸುಯೇಜ್ ಕಾಲುವೆ ಸಂಪರ್ಕಿಸುವಂತ ಜಲಸಂಧಿ ಇದು. ಏಷ್ಯಾ ಯುರೋಪ್ ಖಂಡಗಳ ನಡುವಣ ಪ್ರಮುಖ ಸಂಪರ್ಕ ಕೊಂಡಿಯೇ ಹಾಗಾದ್ರೆ ಬಂದ್ ಆಗಿಬಿಡುತ್ತಾ? ಹೌತಿ ಉಗ್ರರಿಂದ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ವಾರ್ನಿಂಗ್ ಇದು. ತೈಲ ಮತ್ತು ಸರಕು ಸಾಗಣೆ ಹಡಗುಗಳನ್ನ ತಡೆಯೋದಕ್ಕೆ ಅಂತ ಹೌತಿ ಉಗ್ರರು ಈ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇರಾನ್ ಬೆಂಬಲಿತ ಪ್ರಾಕ್ಸಿ ಉಗ್ರ ಸಂಘಟನೆ ಹೌತಿ. ಈ ಹೌತಿ ಬಂಡುಕೋರರ ಪ್ಲಾನ್ ಇದು. ಹಾಗಾದ್ರೆ ಈಗ ಮತ್ತೊಂದು ಜಲಸಂಧಿ ಬಂದ್ ಆಗುತ್ತಾ? ಇದರಿಂದಾಗಿ ಒಂದಷ್ಟು ಸಾಗಣೆ, ತೈಲ ಸಾಗಣೆ ಇರ್ಬೋದು, ಕಚ್ಚಾ ವಸ್ತುಗಳ ಸಾಗಣೆ ಇರ್ಬೋದು, ವ್ಯಾಪಾರಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ? ಕಾರಣ ಹಾರ್ಮುಜ್ಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಡೆವಲಪ್ಮೆಂಟ್ ಗಮನಿಸ್ತಾ ಇದ್ದೀವಿ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಜಲಸಂಧಿ ಏನಾದರೂ ಬಂದ್ ಆಗಿದ್ದೇ ಆದರೆ ಬಾಬ್ ಅಲ್ ಮಂದೇಬ್ ಅನ್ನುವಂಥ ಜಲಸಂಧಿ ಇದು. ಇದನ್ನು ಮುಚ್ಚುವಂಥ ವಾರ್ನಿಂಗನ್ನು ಕೊಡಲಾಗಿದೆ. ಹೌತಿ ಬಂಡುಕೋರರ ಈ ವಾರ್ನಿಂಗ್ ನಿಜವಾಗಿದ್ದೇ ಆದರೆ ಏನೆಲ್ಲ ಎಫೆಕ್ಟ್ ಆಗಬಹುದು? ಹಾಗಾದರೆ ಮತ್ತಷ್ಟು ವ್ಯಾಪಾರ ಕುಂಠಿತ ಆಗುತ್ತೆ. ಇದರಿಂದಾಗಿ ದೇಶದ ಅಭಿವೃದ್ಧಿನೂ ಆಗಲ್ಲ, ಜನರಿಗೂ ಸಂಕಷ್ಟಗಳು ಹೆಚ್ಚಾಗುತ್ತೆ. ಅಮೆರಿಕಾಗೆ ಹೌತಿ ಬಂಡುಕೋರರು ಕೊಟ್ಟಿರುವಂಥ ವಾರ್ನಿಂಗ್ ಇದು. ಯಾಕೆಂದರೆ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಭಾಗಿಯಾಗಿದೆ, ಇಸ್ರೇಲ್ ಜೊತೆಗೂಡಿದೆ. ಇದರಿಂದಾಗಿ ಇರಾನ್ನ ಅನೇಕ ಸಮುದಾಯಗಳು ಅಥವಾ ಅಲ್ಲಿರುವಂಥ ಬಂಡುಕೋರರು ಕೂಡ ಈಗಾಗಲೇ ದಂಗೆದ್ದಿದ್ದಾರೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಜಲಸಂಧಿ ಮುಚ್ಚುವಂಥ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಇಸ್ರೇಲ್ ವಾರ್ನ ಎಫೆಕ್ಟ್ನಿಂದಾಗಿ ಇನ್ನೂ ಏನೇನಾಗುತ್ತೆ ಹಾಗಾದರೆ ಅಂತ ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಅಮೆರಿಕ ಸಾಕಷ್ಟು ಪ್ರಯತ್ನ ಮಾಡ್ತು. ಅದರ ಬೆನ್ನಲ್ಲೇ ಯುದ್ಧ ವಿರಾಮ ಅಂತು. ಯುದ್ಧ ವಿರಾಮದ ನಂತರದಲ್ಲೇ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡ್ತು. ಅದರ ಬೆನ್ನಲ್ಲೇ ಮತ್ತೆ ಅಮೆರಿಕ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಅಂತ ಹೇಳ್ತು. ಈಗ ಮತ್ತೊಂದು ಜಲಸಂಧಿ ಸದ್ದು ಮಾಡ್ತಾ ಇದೆ. ಅದು ಜಲಸಂಧಿನೂ ಕೂಡ ಬಂದ್ ಆಗಿಬಿಟ್ರೆ ಪ್ರಮುಖ ಕೊಂಡಿ ಇದು. ಏಷ್ಯಾ ಹಾಗೂ ಒಂದಷ್ಟು ರಾಷ್ಟ್ರಗಳ ಮಧ್ಯೆ ಸಂಪರ್ಕ ಸೇತುವೆ ಆಗಿ ಇರುವಂಥ ಕೊಂಡಿ, ವ್ಯಾಪಾರಕ್ಕಾಗಿ ಇರುವಂಥ ಕೊಂಡಿ ಇದು. ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕಾಗಿ ಬಳಸುವಂಥ ಜಲಸಂಧಿ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗಾಗಲೇ ಹಾರ್ಮುಜ್ ಜಲಸಂಧಿ ಬಂದಾದಾಗ ಏನೆಲ್ಲ ಪರಿಣಾಮಗಳಾಯಿತು ನಾವು ಗಮನಿಸಿದ್ವಿ. ಈಗ ಮತ್ತೊಂದು ಜಲಸಂಧಿ ಬಂದ್ ಆಗುವಂತ ಆತಂಕ ಎದುರಾಗಿದೆ. ಈ ಜಲಸಂಧಿ ಬಂದ್ ಆಗಿದ್ದೆ ಆದರೆ ಏನೆಲ್ಲ ಪರಿಣಾಮಗಳನ್ನು ನಾವು ಕೂಡ ಎದುರಿಸಬೇಕಾಗುತ್ತೆ ಅಂತ? ಈಗ ಒಂದು ಸದ್ಯದ ಮಟ್ಟಿಗೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರುವಂತಹ ಒಂದು ಇರಾನ್ ಇದೀಗ ತನ್ನ ಪ್ರಾಕ್ಸಿ ಉಗ್ರರಾದ ಹೌತಿ ಉಗ್ರರನ್ನು ಬಳಸಿಕೊಂಡು ಬಾಬ್ ಎ ಮಂದೇಬ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ಅದರಲ್ಲೂ ಹೌತಿ ಉಗ್ರರು ಇದೇ ಮೊದಲ ಬಾರಿಗೆ ಈ ಒಂದು ಯುದ್ಧ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಬಾಬ್ ಎ ಮಂದೇಬ್ ಜಲಸಂಧಿಯನ್ನು ಮುಚ್ತೀವಿ ಅಂತಬಿಟ್ಟು ಬೆದರಿಕೆ ಹಾಕಿದ್ದಾರೆ. ನಾವೀಗ ಅದನ್ನು ಒಂದು ಮ್ಯಾಪ್ನಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ನೀವು ಗಮನಿಸ್ಬೋದು, ಏನೊಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ, ಆ ಹಾರ್ಮುಜ್ ಜಲಸಂಧಿಯನ್ನು ಈಗಾಗಲೇ ಇರಾನ್ ಮುಚ್ಚಿದೆ. ಜೊತೆಯಲ್ಲೇನೇ ಈ ಒಂದು ಜಲಸಂಧಿಯಿಂದ ಏನೊಂದು ತೈಲ ಮತ್ತು ಅನಿಲ ಸಾಗಣೆ ಆಗ್ತಿತ್ತು ಅದನ್ನೆಲ್ಲದನ್ನು ತಡೆ ಹಿಡಿಯಲಾಗಿದೆ. ಅದೇ ರೀತಿಯಾದಂಥ ಮತ್ತೊಂದು ಪ್ರಮುಖ ಜಲಸಂಧಿ ಅದು ಬಾಬ್ ಅಲ್ ಮಂದೇಬ್ ಅಂತ ಜಲಸಂಧಿ. ಇದು ಸುಮಾರು 20 ಮೈಲಿಗೂ ಹೆಚ್ಚು ವಿಸ್ತಾರವನ್ನು ಹೊಂದಿರೋಂಥ ಬಾಬ್ ಅಲ್ ಮಂದೇಬ್ ಜಲಸಂಧಿ ಇದು. ಈ ಒಂದು ಜಲಸಂಧಿ ಏನಿದೆ ಇದು ಜಿಬೂಟಿ ದೇಶ ಏನಿದೆ, ಜಿಬೂಟಿ ದೇಶ ಮತ್ತು ಯಮನ್ ಈ ಎರಡೂ ದೇಶಗಳ ನಡುವೆ ಬರುವಂಥ ಜಲಸಂಧಿ. ಈ ಒಂದು ಜಲಸಂಧಿ ಅತ್ಯಂತ ಪ್ರಮುಖವಾದಂತಹ ಒಂದು ಸಾಗರ ಮಾರ್ಗ ಅಂತ ಹೇಳ್ಬೋದು. ನಾವಿಲ್ಲೊಂದು ಅರಬ್ಬಿ ಸಮುದ್ರವನ್ನು ಗಮನಿಸ್ತಾ ಇದ್ದೀವಿ. ಅರಬ್ಬಿ ಸಮುದ್ರದಿಂದ ಸಾಗಿ ಬರುವ ಹಡಗುಗಳು ಗಲ್ಫ್ ಆಫ್ ಈಡನ್ ಮಾರ್ಗವಾಗಿ ಸಾಗಿ
ಬಬ್ ಅಲ್ ಮಂದೇಬ್ ಜಲಸಂಧಿಯನ್ನು ದಾಟಿಕೊಂಡು ನಂತರ ಕೆಂಪು ಸಮುದ್ರವನ್ನು ತಲುಪುತ್ತೆ. ಕೆಂಪು ಸಮುದ್ರದ ನಂತರ ಈ ಹಡಗುಗಳು ಏನೊಂದು ಮಾನವ ನಿರ್ಮಿತ ಅದ್ಭುತ ಅಂತಲೇ ಹೇಳಲಾಗುವಂತಹ ಸುಯೇಜ್ ಕಾಲುವೆಯನ್ನು ದಾಟಿಕೊಂಡು, ಇಲ್ಲಿ ನೋಡೋದಕ್ಕೆ ಭೂಮಿ ಥರ ಕಾಣುತ್ತೆ, ಆದರೆ ಇಲ್ಲಿ ಒಂದು ಮಾನವ ನಿರ್ಮಿತ ಕಾಲುವೆ ಇದೆ, ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆಯನ್ನು ದಾಟಿದ್ರೆ ಹಡಗುಗಳು ಮೆಡಿಟರೇನಿಯನ್ ಸಮುದ್ರವನ್ನು ತಲುಪುತ್ತೆ. ಮೆಡಿಟರೇನಿಯನ್ ಸಮುದ್ರನ ತಲುಪಿದ ಸಂದರ್ಭದಲ್ಲಿ ಈ ಒಂದು ಹಡಗುಗಳಿಗೆ ಯುರೋಪಿಯನ್ ರಾಷ್ಟ್ರಗಳ ಒಂದು ಸಂಪರ್ಕ ಸಿಗುತ್ತೆ. ಯುರೋಪಿಯನ್ ರಾಷ್ಟ್ರಗಳು, ಅದರಲ್ಲೂ ಗ್ರೀಸ್ ಇರ್ಬೋದು, ರೋಮು ಇರ್ಬೋದು, ಮತ್ತು ಫ್ರಾನ್ಸ್, ಸ್ಪೇನ್, ಹೀಗೆ ಎಲ್ಲ ರಾಷ್ಟ್ರಗಳ ಸಂಪರ್ಕವನ್ನು ಒಂದು ಸಮುದ್ರ ಮಾರ್ಗವಾಗಿ ಸಂಪರ್ಕ ಕೊಂಡಿಯಾಗುತ್ತೆ. ಆ ನಂತರ ಈ ಹಡಗುಗಳು ಒಂದು ವೇಳೆ ಏನಾದರೂ ಗಿಬ್ರಾಲ್ಟರ್ ಜಲಸಂಧಿ ಏನಿದೆ, ಈ ಜಲಸಂಧಿಯನ್ನು ದಾಟಿದರೆ ಆ ನಂತರ ನೇರವಾಗಿ ಅಮೆರಿಕ ಕಡೆಗೂ ಸಾಗಬಹುದು. ಜೊತೆಗೆ ಏನೊಂದು ಯುನೈಟೆಡ್ ಕಿಂಗ್ಡಮ್ ಇದೆ, ಐರ್ಲೆಂಡ್ ಇದೆ, ಆ ರಾಷ್ಟ್ರಗಳಿಗೂ ತಲುಪಬಹುದಾಗಿದೆ. ಅದೇ ರೀತಿ ಈ ರಾಷ್ಟ್ರಗಳಿಂದ ಸಾಗಿ ಬರುವ ಹಡಗುಗಳು ಕೂಡ ಈ ಒಂದು ಗಿಬ್ರಾಲ್ಟರ್ ಜಲಸಂಧಿಯ ಮಾರ್ಗವಾಗಿ ಮೆಡಿಟರೇನಿಯನ್ ಸಮುದ್ರವನ್ನು ತಲುಪಿ, ಮೆಡಿಟರೇನಿಯನ್ ಸಮುದ್ರದಿಂದ ಆನಂತರ ಏನೊಂದು ಸುಯೇಜ್ ಕಾಲುವೆ ಇದೆ, ಸುಯೇಜ್ ಕಾಲುವೆಯ ಮಾರ್ಗವಾಗಿ ಕೆಂಪು ಸಮುದ್ರವನ್ನು ತಲುಪಿ ಆನಂತರ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ತಲುಪಬಹುದಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಯುರೋಪ್ ಮತ್ತು ಏನೊಂದು ಏಷ್ಯಾ ರಾಷ್ಟ್ರಗಳ ನಡುವಿನ ಸಂಪರ್ಕ ಕೊಂಡಿಯಾಗಿ ಈ ಒಂದು ಬಬ್ ಅಲ್ ಮಂದೇಬ್ ಜಲಸಂಧಿ ಇದೆ. ಈ ಒಂದು ಜಲಸಂಧಿಯ ಮೂಲಕ ಸುಮಾರು ಇಡೀ ವಿಶ್ವಕ್ಕೆ ಬೇಕಾಗುವಂತಹ ಸುಮಾರು 15%ಗೂ ಹೆಚ್ಚು ತೈಲ ಸಾಗಣೆ ಆಗುತ್ತೆ. ಜೊತೆಗೆ ಇನ್ನಿತರ ಸರಕು ಸಾಗಣೆ ಆಗೋದಕ್ಕೆ ಇದೊಂದು ಪ್ರಮುಖವಾದ ಮಾರ್ಗ ಆಗಿದೆ. ಏನೊಂದು ಇದೊಂದು ಹರ್ಮುಜ್ ಜಲಸಂಧಿ ಇದೆ, ಹರ್ಮುಜ್ ಜಲಸಂಧಿ ಮಾರ್ಗವಾಗಿ ತೈಲ ಮತ್ತು ಅನಿಲದ ಸಾಕಷ್ಟು ಸಾಗಣೆ ಆಗ್ತಿದ್ರೆ, ಈ ಒಂದು ಬಬ್ ಅಲ್ ಮಂದೇಬ್ ಜಲಸಂಧಿಯ ಮಾರ್ಗವಾಗಿ ಮತ್ತು ಕೆಂಪು ಸಮುದ್ರ ಮತ್ತು ಸುಯೇಜ್ ಕಾಲುವೆ ಮಾರ್ಗವಾಗಿ ಕೇವಲ ತೈಲ ಮತ್ತು ಅನಿಲ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಸರಕುಗಳು ಸಾಗಣೆ ಆಗ್ತವೆ. ಅದು ಏಷ್ಯಾ ಮತ್ತು ಯುರೋಪ್ ನಡುವಣ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಒಂದು ವೇಳೆ ಏನಾದರೂ ಹೌತಿ ಉಗ್ರರು ಈ ಒಂದು ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರಕ್ಕೆ ಭಾರಿ ಒಂದು ಅನಾನುಕೂಲ ಉಂಟಾಗುತ್ತೆ ಮತ್ತು ಇಡೀ ಒಂದು ವಿಶ್ವದ ಪ್ರಮುಖ ಸಂಪರ್ಕ ಕೊಂಡಿಯೇ ಬಂದ್ ಆದಂಗೆ ಆಗುತ್ತೆ. ಆದರೆ ಈ ಒಂದು ಜಲಸಂಧಿಯನ್ನು ಬಂದ್ ಮಾಡೋಕ್ಕೆ ಮುಂದಾಗಿದ್ದಾರೆ ಹೌತಿ ಉಗ್ರರು. ಈ ಒಂದು ಸವಾಲನ್ನು ಅಮೆರಿಕ ಸದ್ಯ ಯಾವ ರೀತಿಯಾಗಿ ಒಂದು ಭೇದಿಸುತ್ತೆ ಅನ್ನೋದು ಈಗ ಎದುರಿಗಿರೋಂಥ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.